ಸ್ನೇಹಿತರೆ, ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಹೈಸ್ಕೂಲು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬಲು ದಿನದ ಆಸೆ, ನನ್ನದು ಡ್ರೀಮ್ ಹೌಸು. ನಾನು ಏನಾದರೂ ಮಾಡಿ ನನ್ನ ಮಗನಿಗೆ ಒಂದು ಚೆನ್ನಾಗಿರೋ ಮನೆ ಕಟ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದರೆ ಮನೆ ಕಟ್ಟೋದು ತುಂಬ ಸುಲಭ ಅಲ್ಲ ಸ್ನೇಹಿತರೆ. ಕಾರಣ, ಅದಕ್ಕೆ ಅದರದೇ ಆದ ಹಣಕಾಸು ಬೇಕು. ಹಣಕಾಸು ಹೊಂಚ್ಕೊಳ್ಳೋಣ ಅನ್ನೋದರಲ್ಲಿ ಅದಕ್ಕೆ ಯಾವ ಪ್ಲ್ಯಾನು, ಎಲ್ಲಿ ಕಟ್ಟೋದು, ಯಾವ ರೀತಿ ಕಟ್ಟೋದು, ಇವೆಲ್ಲ ಜಿಜ್ಞಾಸೆಗಳು ನನ್ನ ಮನಸ್ಸಲ್ಲಿ ಭಾಳ ದಿನದಿಂದ ಕೊರಿತಿದ್ವು. ಯಾವುದೋ ಒಂದು ಹಂತದಲ್ಲಿ ನನ್ನ ಮಗ ವೈದ್ಯ ಆದ. ಅದರ ಪರಿಣಾಮವಾಗಿ ನಾನೊಂದು ಮನೆ ಕಟ್ಟಲೇಬೇಕು ಅಂತ ತೀರ್ಮಾನ ಮಾಡಿ ಹಣಕಾಸು ಹೊಂಚ್ಕೊಂಡೆ. ಆದರೆ ಯಾವ ರೀತಿ ಕಟ್ಟೋದು ಅನ್ನೋದು ಮತ್ತೆ ನನ್ನ ಮನಸ್ಸಲ್ಲಿ ಜಿಜ್ಞಾಸೆ ಮೂಡ್ತು. ಆಗ ಒಂದು HR ಕನ್ಸ್ಟ್ರಕ್ಷನ್ ಅನ್ನೋದು ಒಂದು ಕಂಪನಿ, ಮನೆ ಕಟ್ಟುವಂತಹ ಒಂದು ಕಾಂಟ್ರಾಕ್ಟ್ ಕಂಪನಿ. ಇದು ಯಾರು ಅಂತಂದರೆ ಅದರ ಮಾಲೀಕರು ಹರೀಶು, ಅವರು ಸತಿಪತಿ ಇಬ್ಬರೂ ಇಂಜಿನಿಯರ್ಗಳಾಗಿದ್ದರು. ನನ್ನ ಮನಸ್ಸಲ್ಲಿ ಬಂತು, ಇಬ್ಬರೂ ಇಂಜಿನಿಯರ್ಗಳಾಗಿರೋದ್ರಿಂದ ಬಹುಶಃ ನನಗೆ ಸುಂದರವಾದಂಥ ಒಂದು ಮನೆ ಕಟ್ಟೋಕ್ಕೆ, ಅದಕ್ಕೆ ಬೇಕಾಗಿರೋ ಎಲಿವೇಶನ್ ಕೊಡೋಕ್ಕೆ, ಅದಕ್ಕೆ ಬೇಕಾಗಿರೋ ಅವಶ್ಯಕ ಸಂಗತಿಗಳು ಕೊಡೋಕ್ಕೆ ಇವರು ಸೂಕ್ತವಾದ ವ್ಯಕ್ತಿ ಅನ್ನಿಸ್ತು. ನಾನು ಅವ್ರ ಬಳಿ ಹೋದೆ. ಸರ್, ನನಗೆ ತುಂಬ ಜಿಜ್ಞಾಸೆ ಆಗೈತೆ ಮನೆ ಕಟ್ಟೋದ್ರ ಬಗ್ಗೆ ಹೇಗೆ ಅಂತ. ಅವ್ರಿಗೂ ನನ್ನ ಕಂಪ್ಯೂಟ್ರ್ ಮುಂದೆ ಕುಣಿಸಿ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದರು. ಸರ್, ಮನೆ ಕಟ್ಟೋದು ಅಂದರೆ ತಮಾಷೆ ಕೆಲಸ ಅಲ್ಲ, ಬನ್ನಿ ಕೂತ್ಕೊಳ್ಳಿ. ಮನೆಗೆ ನೋಡ್ರಿ ಯಾವ ರೀತಿ ಸಿಮೆಂಟ್ ಹಾಕಬೇಕು, ಕಬ್ಬಣ ಯಾವ್ದು ಹಾಕಬೇಕು, ಅದಕ್ಕೆ ಬೇಕಾಗಿರೋ ವುಡನ್ ಮೆಟೀರಿಯಲ್ಸ್ ಯಾವ್ದು ಹಾಕಬೇಕು, ಇದರಲ್ಲಿ 16 ಕ್ವಾಲಿಟಿ ಅವೆ, ನಿಮ್ಗೆ ಯಾವ್ದು ಕ್ವಾಲಿಟಿ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಆ್ಯಕ್ಚುಲಿ 30-50 30-60 ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತ ಅನ್ಕೋತಾ ಇದ್ವಿ. ಆದರೆ ಇವಾಗ ದುಬಾರಿ ರೇಟಲ್ಲಿ ನಾವು ತೊಗೊಂಡಿರೋ 30-40 ಸೈಟಲ್ಲೇ ನನ್ನ ಕನಸುಗಳನ್ನೆಲ್ಲ ಇಂಜಿನಿಯರ್ ಹತ್ರ ಹೇಳಿದಾಗ ಅವರು ಮ್ಯಾಕ್ಸಿಮಮ್ ಅವ್ರದ್ದೇ ಆದ ಐಡಿಯಾ ಬದಲಾಯಿಸಿ ನಾವು ಹೇಳಿದ್ನೆಲ್ಲ ಮತ್ತೆ ಚೇಂಜ್ ಮಾಡಿ ಕಟ್ಕೊಟ್ರು. ಈಗ ಏನು ಅನ್ನಿಸ್ತಾ ಇದೆ, ಬಂದವರೆಲ್ಲ ನೋಡಿದವರೆಲ್ಲ ಇದು 30-50 30-45 ಅನ್ನೋ ಕೇಳ್ತಾ ಇದ್ದಾರೆ. ಭಾಳ ಖುಷಿ ಆಗ್ತೈತೆ. ನಾವು ಇಡ್ಸಿದ ಮೇಲೆ ಕೊರೋನಾ ಅನ್ನೋಂಥ ಮಹಾಮಾರಿ ಬಂತು. ಕೆಲವೊಂದು ರೇಟ್ಗಳು ವೇರಿಯೇಷನ್ ಆದರೂ ಕೂಡ ನಾವೇನು ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದೀವೋ ಅದನ್ನು ನಾನು ಮಾತು ಉಳಿಸ್ಕೋಬೇಕು ಅಂತೇಳಿ ತುಂಬ ಜನ ಈ ರೀತಿ ವೇರಿಯೇಷನ್ ಆದಾಗ ಆರ್ಗ್ಯೂ ಮಾಡ್ತಾರೆ ಅಥವಾ ಕೆಲಸ ಬಿಟ್ಟು ಹೋಗ್ತಾರೆ. ಆ ಭಯ ನಮಗೂ ತುಂಬ ಜನ ಹೇಳಿದ್ರು, ನಿಮ್ಮನೇಲಿ ಆಗ್ತಾ ಇದೆ, ಇವಾಗ ಕಬ್ಬಣ ಜಾಸ್ತಿ ಆಯಿತು, ಇನ್ನೊಂದಾಯಿತು ಅಂತ. ಆದರೆ ಯಾವುದೇ ರೀತಿಯಿಂದ ನಾವು 19 ನವೆಂಬರ್ ಅವತ್ತು ಮಾತಾಡಿದ್ವಿ, ಅವತ್ತೇನು ಅಗ್ರಿಮೆಂಟ್ ಆಗಿತ್ತು, ನಮ್ಮದು ಮನೆ ಕಂಪ್ಲೀಟ್ ಆಗೋವರೆಗೂ ಅವ್ರ ಅಗ್ರಿಮೆಂಟಿಂದ ಯಾವುದೇ ಇನ್ನೂ ಒಂಚೂರು ಅವರೇ ಬೆಂಡಾಗಿದ್ದಾರೆ ಹೊರತು ನಾವು ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಹಣಕಾಸು ಲೇಟ್ ಆದಾಗ ತಡ್ಕೊಂಡಿದ್ದಾರೆ ಹೊರತುಗೂ ನಂದು ರೇಟ್ ಜಾಸ್ತಿ ಆಯಿತು, ಇದನ್ನು ಬದಲಾಯಿಸ್ತೀನಿ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ನಮಗೆ ಒಂದು ಚೂರು ಕಸಿ ಬಿಸಿ ಮಾಡಲಿಲ್ಲ. ನಾನು ಭಾಳ ಟೈಮ್ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಿಮಗಿರೋ ತಾಳ್ಮೆ ನಮ್ಮ ಮಕ್ಳಿಗೆ ಬಂದರೆ ಸಾಕು ಅಂತ. ನನ್ನ ಮಗ ಇವತ್ತು ಮೆಡಿಕಲ್ ಮುಗಿಸಿ ಈ ಮನೆ ಅವನ ಸ್ನೇಹಿತರು ತುಂಬ ಜನ ಬಂದು ಭಾಳ ಖುಷಿ ಪಟ್ಟು ಹೋಗ್ತಾರೆ. ಅದು ನನಗೆ ಭಾಳ ಖುಷಿ ಕೊಟ್ಟೆ. ನಾನು ಕೊಟ್ಟಿರೋ ಕ್ವಾಲಿಟಿ, ನಾನು ಕೊಟ್ಟಿರೋ ಅಗ್ರಿಮೆಂಟಿಗೆ ಸೈನ್ ಏನು ಹಾಕಿದ್ದೆ ಅದೆಲ್ಲವನ್ನು ಅದ್ರ ಪ್ರಕಾರನೇ ನಡೆಸ್ಕೊಟ್ರು. ಎಲ್ಲೂ ಸಹ ಅವರು ಕ್ವಾಲಿಟಿ ಕಾಂಪ್ರಮೈಸ್ ಆಗಲಿಲ್ಲ. ವಸ್ತುಗಳನ್ನು, ಕಡಿಮೆ ಬೆಲೆ ವಸ್ತುಗಳನ್ನು ಹಾಕಲಿಲ್ಲ. ನನ್ನ ಮನಸ್ಸಿಗೆ ಇದು ಸರಿ ಇಲ್ಲ ಅಂತ ಅನ್ನಿಸ್ಲಿಲ್ಲ. ಆ ರೀತಿಯಾಗಿ ನನ್ನ ಮನೇನ ಕಟ್ಕೊಟ್ಟಿದ್ದಾರೆ. ನಾನು ಸಂಪೂರ್ಣ ಹ್ಯಾಪಿ ಅದೇ ನನ್ನ ಮನೆ ಕಟ್ಟಿರೋ. ಇದರಲ್ಲಿ ಪ್ರಮುಖವಾದ ಪಾತ್ರ ಏನು ಅಂದರೆ ಹಣದ್ದು. ನಾನು ಮನೆ ಕಟ್ಟಬೇಕು ಅಂತಲೇ ಒಂದಷ್ಟು ಹಣನನ್ನು ಹೊಂದಿಸಿ ಬ್ಯಾಂಕಲ್ಲಿ ಇಟ್ಕೊಂಬಿಟ್ಟಿದ್ದೆ. ಅವ್ರು ಬಂದಾಗ ಹೇಳಿದೆ, ಸರ್ ನನ್ನ ಹತ್ರ ದುಡ್ಡಿರಲ್ಲ, ತಗೊಂಬಿಟ್ರೆ 50 ಲಕ್ಷ ಐತೆ, ನೀವು ನಿಧಾನವಾಗಿ ನಾನು ಕಟ್ಕೊಟ್ರಿ ಅಂತ. ಅವ್ರು ಹೇಳಿರೋ, ಬೇಡ ಸರ್, ಇದು ಜಾಸ್ತಿ ದಿವಸ ಇರೋದಿಲ್ಲ, ಫೌಂಡೇಶನ್ ಆಯಿತಾ, ಫೌಂಡೇಶನಾಗಿ ನಾನೇನು ಅಗ್ರಿಮೆಂಟ್ ಕೊಟ್ಟಿದ್ದೀನಿ ಅದ್ರದ್ದು ಮಾತ್ರ ಕೊಡ್ರಿ, 5 ಲ್ಯಾಕ್ಸ್ ಕೊಡಿ. ಫೌಂಡೇಶನ್ ಆತಿದ್ದಂಗೆನೇ ಫಸ್ಟ್ ಮೋಲ್ಡ್ ಆಯಿತು, ಫಸ್ಟ್ ಮೋಲ್ಡ್ ಆಗಿರೋ ಅಮೌಂಟ್ ಕೊಡಿ. ಅದಾತಿದ್ದಂಗೆ ಸೆಕೆಂಡ್ ಮೋಲ್ಡು, ಥರ್ಡ್ ಮೋಲ್ಡ್ ಆದ ದಿವಸ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಬಂದು ನಮ್ಮ ಹತ್ರ ಹಣ ಇಸ್ಕೊಂಡಿದ್ರು. ನಾವು ಮುಂಚಿತವಾಗಿ ಹಣ ಕೊಟ್ಟರು ಅವರು ಅಕ್ಸೆಪ್ಟ್ ಮಾಡ್ಕೊತಾ ಇರಲಿಲ್ಲ. ಕೆಲಸ ಕಂಪ್ಲೀಟ್ ಆದಮೇಲೆ ಇಷ್ಟು ಕೆಲಸ ಆಗೈತೆ ಸರ್, ನಮ್ಮ ಅಗ್ರಿಮೆಂಟ್ ತೆಗೀರಿ, ಇಷ್ಟು ಅಮೌಂಟ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಸಿಗ್ನೇಚರ್ ತಗೊಂಡು ಹಣ ಕೊಡ್ತಿದ್ವಿ, ಕಂಪ್ಯೂಟ್ರಲ್ಲಿ ಫಿಟ್ ಮಾಡ್ಕೊತಾಯಿದ್ರು. ಹೀಗಾಗಿ ಅವರ ನಡುವೆ ಆರ್ಥಿಕವಾಗಿ ತುಂಬ ಸುಭದ್ರತೆ ಇತ್ತು. ಅವರು ಯಾವುದೇ ಕಾರಣಕ್ಕೂ ವೆಲ್ ಇನ್ ಅಡ್ವಾನ್ಸ್ ಅಮೌಂಟ್ ತಗೊಂಡಿಲ್ಲ. ಇದು ಅವರ ಹಿರಿಮೆಯನ್ನು ಎತ್ತಿ ತೋರಿಸ್ತದೆ.
ನಾನೇನು ಅಂದ್ಕೊಂಡಿದ್ದೆ, ನನ್ನ ಮಗನಿಗೆ ಒಂದು ಕನಸಿನ ಮನೆ ಕಟ್ಕೊಡ್ಬೇಕು ಅಂತ ಸಕ್ಸಸ್ ಆಗೈತೆ. 2019 ನವಂಬರಲ್ಲಿ ನಾವು ಪಾಯ ಪೂಜೆ ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ನಾವು ಏಪ್ರಿಲ್ 2021 ಗೃಹ ಪ್ರವೇಶ ಮಾಡಿ ಈ ಮನೆ ಒಳಗೆ ಬರೋವರೆಗೂ ಎಲ್ಲೂ ಒಂದು ಕಿಂಚಿತ್ತೂ ಕೂಡ ಹರೀಶ್, ಎಸ್ಪೆಷಲಿ ನಮ್ಮ ಯಜಮಾನ್ರು ಹೇಳ್ದಂಗೆ ತುಂಬ ತಾಳ್ಮೆಯಿಂದ ನಮಗೆ ಮನೆ ಕಟ್ಕೊಟ್ಟವ್ರೆ. ಅದಕ್ಕೆ ನಾನು ಅವ್ರಿಗೆ ತುಂಬ ತುಂಬ ಚಿರಋಣಿಯಾಗಿರ್ತೀನಿ. ಇನ್ನು ಬೇರೆ ಯಾರೇ ಆಗಲಿ, ನಾವು ತುಂಬ ಜನ ನಮ್ಮ ನೈಬರ್ಸ್ ಹೇಳ್ತಾರೆ, ನಮ್ಮ ಮನೆ ಇಂಜಿನಿಯರ್ಸು ಈ ಮನೆ ನೋಡೋಕೆ ಪ್ರತಿದಿನ ಒಬ್ಬೊಬ್ರು ಬರ್ತಾನೆ ಇರ್ತಾರೆ. ನಮಗೆ ಗೊತ್ತಿಲ್ಲ ಈ ಮನೆ ಬಗ್ಗೆ, ಯಾಕಂದರೆ ನಾವು ಒಂದು ಮನೆ ಕಟ್ಕೊಂಡು ಸುಮ್ಮನೆ ಒಳಗಡೆ ಬಂದ್ಬಿಟ್ಟಿದ್ದೀವಿ ಅಷ್ಟೇ. ಆದರೆ ಬಂದವರು ನೋಡಿದವ್ರು ಹೇಳ್ತಾರೆ, ಈ ಡಿಸೈನ್ ಚೆನ್ನಾಗೈತೆ, ಇಂಜಿನಿಯರ್ ಯಾರು ಪ್ಲಾನ್ ಮಾಡಿರೋದು ಚೆನ್ನಾಗೈತೆ ಅಂತ ಪ್ರತಿಯೊಬ್ಬರು ಕೇಳಿದಾಗ ನಮಗೆ ನಿಜವಾಗ್ಲೂ ಅವಾಗ ಗೊತ್ತಾಗ್ತೈತೆ. ಅವರು ನಾವಿಬ್ರು ಸ್ಕೂಲಲ್ಲಿ ಕೆಲಸ ಮಾಡಿಕೊಂಡು ವಾರಕ್ಕೋ ಒಂದು ತಿಂಗಳಿಗೋ 15 ದಿವಸಕ್ಕೋ ಒಂದ್ಸರಿ ಮನೆ ಹತ್ರ ಬರ್ತಿದ್ವಿ. ನಮ್ಮ ಪ್ಲೇಸಲ್ಲಿ ನಾವು ಹೇಳಿ ಬಿಟ್ಟು ಓನರ್ ಬಂದರೆ ಒಂಥರ, ಓನರ್ ಬರ್ದಿಲ್ದಿರೋ ಒಂಥರ ಅಂತ ಬೇರೆ ಇಂಜಿನಿಯರ್ಸ್ ಮಾಡಿರೋದು ಕೇಳಿದ್ದೀವಿ. ಆದರೆ ಇವ್ರು ಎಲ್ಲ ರೀತಿ ನಾವು ಮನೆ ಒಳಗೆ ಬಂದ ಮೇಲೆ ಅದು ವ್ಯಾಲ್ಯೂ ಏನು, ಅದು ಅವ್ರು ಹೆಂಗೆ ಕಟ್ಟಿದ್ದಾರೆ ಅಂತ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದರೆ ನಮ್ಮ ಫ್ರೆಂಡ್ಸ್ಗಳೆಲ್ಲನೂ ತುಂಬ ಜನ ನೋಡಿ ಹೇಳಿದಾಗ ಭಾಳ ಸಂತೋಷ ಆಗ್ತಾಯಿದೆ. ಹಂಗಾಗಿ ನಾವು ಭಾಳ ಹ್ಯಾಪಿಯಾಗಿದ್ದೀವಿ, ಮನೇಲಿ ಎಲ್ಲ ರೀತಿಯಿಂದನೂ ಹ್ಯಾಪಿಯಾಗಿದ್ದೀವಿ. ನಾನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡಿರೋ ಅನುಭವದ ಮೇಲೆ ಹೇಳೋದಾದರೆ, HR ಕಂಪನಿಯಿಂದ ಖಂಡಿತವಾಗಿಯೂ ಯಾವುದೇ ವರ್ಗದವರಾಗ್ಬೋದು, ಅವರವರ ಲೆಕ್ಕಕ್ಕೆ ನೀವು ನಾನು ಜಾಸ್ತಿ ಬಂಡವಾಳ ಕಟ್ಟಿಸ್ತೀನಿ ಅನ್ನೋರಾಗ್ಬೋದು, ಒಬ್ಬ ಸಾಮಾನ್ಯ ಮನುಷ್ಯ ರೈತ ಆಗ್ಬೋದು, ಶಿಕ್ಷಕ ಆಗ್ಬೋದು, ಯಾರು ಬೇಕಾದರೂ ಈ ಕಂಪನಿಯಿಂದ ನಿರ್ಭಯವಾಗಿ ಅವ್ರ ಅಮೌಂಟಿಗಾಗಲಿ ಅಥವಾ ಅವ್ರ ಕನಸಿಗಾಗಲಿ ಅವ್ರ ಜೊತೆ ಎಲ್ಲ ರೀತಿ ಫ್ಲೆಕ್ಸಿಬಲ್ಲಾಗಿ ಅರ್ಥ ಮಾಡಿಕೊಂಡು ಕಟ್ಟೋವಂಥ ಕಂಪ್ನಿ ಇದು. ನಾನು ಧೈರ್ಯವಾಗಿ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ನಮ್ಮ ಕಲ್ಪನೆಗೆ ಮೀರಿ, ನನ್ನ ಕನಸಿಗೆ ಮೀರಿ ಒಂದು ಸುಂದರವಾದ ಮನೆಯನ್ನು ನಾವು ಕಟ್ಕೊಟ್ರು. ನಾನು ಇವತ್ತು 100% ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತೀನಿ. ನಿಮಗೆಲ್ಲರಿಗೂ ಕಾನ್ಫಿಡೆನ್ಸಾಗಿ ಹೇಳ್ತೀನಿ, ಯಾರು ಬೇಕಾದ್ರೂ ನಿರ್ಭೀತಿಯಿಂದ ಅವ್ರಿಗೆ ಮನೆ ಕೆಲಸನ, ಗೃಹ ನಿರ್ಮಾಣ ಕೆಲಸನ ಒಪ್ಪಿಸ್ಬೋದು.